ನಮಸ್ಕಾರ ಬಂಧುಗಳೇ. ವೇದಿಕೆಯಲ್ಲಿ ಈಗ ತಾನೇ ಈ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡತಕ್ಕಂಥ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಜಿಲ್ಲಾ ಸಚಿವರಾದಂಥ ಎಂಬಿ ಪಾಟೀಲ್ ಅವರೇ, ವೇದಿಕೆ ಇರುವಂತಹ ಪರಮ ಪೂಜ್ಯ ಶ್ರೀಗಳಂತ ವಚನಾನಂದ ಶ್ರೀಗಳೇ, ಅಭಿನವ ಸಂಗವ ಬಸವ ಶಿವಾಚಾರ್ಯ ಸ್ವಾಮಿಗಳೇ ಮತ್ತು ನಮ್ಮ ಈ ಜಿಲ್ಲೆಯವರೇ ಆದಂತ ಸಚಿವರಾದಂತಹ ಸಹೋದ್ಯೋಗಿಗಳಂತ ಶಿವಾನಂದ ಪಾಟೀಲ್ ಅವರೇ, ರಾಮಲಿಂಗಾರೆಡ್ಡಿ ಅವರೇ, ಎಸ್ ಎ ಮಾರಿಯಪ್ಪನವರೇ, ಬೈತಿ ಸುರೇಶ್ ಅವರೇ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಎಂಸಿ ಸುಧಾಕರ್ ಅವರೇ, ಶಾಸಕರಾದಂತಹ ಬಸವನಗೌಡ ಪಾಟೀಲ್ ಅವರೇ, ಅಪ್ಪಾಜಿ ನಾಡಗೌಡ್ರೆ, ಯಶವಂತಗೌಡ ಪಾಟೀಲ್ ಅವರೇ, ಅಶೋಕ್ ಬಂಗಳಿರವರೇ, ವಿಠಲ್ ಅವರೇ, ಸುನೀಲ್ ಗೌಡ ಪಾಟೀಲ್ ಅವರೇ, ಪ್ರಕಾಶ್ ಹುಕ್ಕಳ್ಳಿ ಅವರೇ, ಕಾಂತಾ ನಾಯ್ಕರವರೇ, ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರೇ, ಸರ್ವೇಶ್ ಅವರೇ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರೇ, ಎಲ್ಲ ಜಿಲ್ಲೆಯ ಹಿರಿಯ ಹಾಗೂ ಕಿರಿಯ ಅಧಿಕಾರಿಗಳೇ, ಬಹಳ ಸಂತೋಷ. ಇವತ್ತು ನೀವೆಲ್ಲ ನಿಂಬೆ ನಾಡಿಗೆ ನನ್ನನ್ನು ಕರೆಸಿದ್ದೀರಿ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ, ಈ ವಿಜಯಪುರ ಜಿಲ್ಲೆ ನಿಂಬೆ ಹಣ್ಣಿನ ನಾಡಿಗೆ ಇಲ್ಲಿ ಬಂದು ಬಹಳ ದೊಡ್ಡ ಖ್ಯಾತಿಯನ್ನ, ಈ ಒಂದು ಹೆಸರನ್ನ ಪಡೆದಿದ್ದೀರಿ. ಬಹಳ ಇತಿಹಾಸವನ್ನ ಈಗಾಗಲೇ ಎಂಬಿ ಪಾಟೀಲ್ ಅವರು ಈ ದೇಶದ ಹೋರಾಟ, ಸಾಹಿತ್ಯ, ಪರಂಪರೆ, ಧಾರ್ಮಿಕ ಇವೆಲ್ಲ ಕೂಡ ಈಗಾಗಲೇ ಹೇಳಿದ್ರು. ನನಗೆ ಸನ್ಮಾನ ಮಾಡಬೇಕಾದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರತಿಮೆಯನ್ನು ಕೊಟ್ಟು ಒಂದ್ ಕಡೆ ಸನ್ಮಾನ ಮಾಡಿದ್ರು, ಮತ್ತೊಂದು ಕಡೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಗೋಲ್ಡನ್ ಬಸ್ ಕೊಟ್ಟು ಸನ್ಮಾನ ಮಾಡಿದ್ರು. ಇದೇ ನಮ್ಮ ಸರ್ಕಾರದ ಒಂದು ವೈಶಿಷ್ಟ್ಯ. ಎಲ್ಲ ಜಾತಿ, ಎಲ್ಲ ಧರ್ಮಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇರೋದೇ ಈ ಸರ್ಕಾರದ ಒಂದು ವಿಶೇಷವಾದಂತಹ ಶಕ್ತಿ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಈ ಮೂಲದಿಂದ ನಾವು ಬದುಕಿ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸರ್ವಜ್ಞ ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ? ನೀವು ಬೆಳೆದಂತ ನಿಂಬೆನಿದೆಯಲ್ಲ, ನಿಂಬೆಗಿನ್ ಹುಳಿ ಇಲ್ಲ, ದುಂಬಿಗಿನ್ ಕಲೆ ಇಲ್ಲ, ಈ ಕಪ್ಪಿದೆಯಲ್ಲ, ಎಲ್ಲಾ ಕಪ್ಪುಗಳಿಗಿಂತ ಬಹಳ ಶ್ರೇಷ್ಠವಾದಂತ ಕಪ್ಪು ದುಂಬಿಗಿನ್ ಕಲೆ ಇಲ್ಲ ಅಂತ. ಶಂಭುಗಿಂತ ಅಧಿಕ ದೇವರಿಲ್ಲ. ಶಂಭು ಅಂದ್ರೆ ಶಿವ. ಎಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲಾ ದೇವರಿಗಿಂತ ದೊಡ್ಡ ದೇವರು ಯಾವಪ್ಪ ಅಂದ್ರೆ ಈಶ್ವರ ಅಂತೆ. ಅವನಿಗೆ ಶಂಭು ಅಂತ ಕರೀತಾರೆ. ಅಂದ್ರೆ ನಿಂಬೆಗೆ ಹುಳಿ ಇಲ್ಲ ಅಂದ್ರೆ ಎಲ್ಲಾ ಹುಳಿಗಳಿಗಿಂತ ಶ್ರೇಷ್ಠವಾದಂತ ಹುಳಿ ಮಾವಿನ ಹುಳಿ. ಈ ಹುಳಿ ಎಲ್ಲದಕ್ಕೂ ಕೂಡ ಒಂದ್ ಕಡೆ ರುಚಿಗೆ, ಒಂದ್ ಕಡೆ ಪೂಜೆಗೆ, ಇನ್ನೊಂದ್ ಕಡೆ ದೃಷ್ಟಿ ತೆಗಿಲಿಕ್ಕೆ, ಎಲ್ಲದಕ್ಕೂ ಕೂಡ ನಾವು ಈ ನಿಂಬೆಹಣ್ಣ ಉಪಯೋಗ. ಇದು ಬಹಳ ಶ್ರೇಷ್ಠವಾದಂತಹ ಹುಳಿ ಆ ನಿಂಬೆಹಣ್ಣಲ್ಲಿ ಇರ್ತದಂತೆ. ಕೊನೆಗೆ ಏನಂತಂದ್ರೆ, ನಿಂಬೆಗಿನ್ ಹುಳಿ ಇಲ್ಲ, ದುಂಬಿಗಿನ್ ಕಲೆ ಇಲ್ಲ, ಶಂಭುಗಿಂತ ಅಧಿಕ ದೇವರಿಲ್ಲ, ನಂಬಿಕೆಗಿಂತ ದೊಡ್ಡ ಗುಣ ಇಲ್ಲ ಅಂತ. ಎಲ್ಲಾ ಗುಣಗಳಿಗಿಂತ ದೊಡ್ಡ ಗುಣ ಯಾವ್ದಪ್ಪ ಅಂದ್ರೆ ನಂಬಿಕೆ ಅಂತೆ. ಹಂಗೆ ಈ ಒಂದು ಬಿಜಾಪುರ ಮತ್ತು ಬಾಗಲಕೋಟ್ ಒಂದು ದೊಡ್ಡ ಜಿಲ್ಲೆ, ಒಂದೇ ಜಿಲ್ಲೆಗೆ ಎರಡು ಭಾಗ ಆಗಿದೆ. 10 ಜನ ಶಾಸಕರನ್ನು ಕೊಟ್ಟು ಈ ಬಲಿಷ್ಠವಾದಂತಹ ಗ್ಯಾರಂಟಿ ಸರ್ಕಾರವನ್ನ ಈ ರಾಜ್ಯದ ಜನತೆಗೆ ನೀವೆಲ್ಲ ಕೊಟ್ಟಿದ್ದೀರಲ್ಲ, ನಿಮ್ಮೊಂದು ಕೋಟಿ ನಮಸ್ಕಾರಗಳನ್ನ ಅರ್ಪಿಸಲಿಕ್ಕೆ ನಾವು ಬಯಸ್ತಾ ಇದ್ದೇನೆ. ನಿಮ್ಮ ಮೇಲೆ, ನಮ್ಮ ಸರ್ಕಾರದ ಮೇಲೆ, ನಾವು ಪಕ್ಷದ ಮೇಲೆ ನಿಮಗೆ ಅಪಾರವಾದಂತ ವಿಶ್ವಾಸ. ಇಲ್ಲಿ 2 ಶಾಸಕರು, ಅಲ್ಲಿ 2 ಶಾಸಕರು, ಬಹುಶಃ 10-14 ಶಾಸಕರ ಪೈಕಿ 10 ಶಾಸಕರನ್ನು ಕೊಟ್ಟು
ಈ ರಾಜ್ಯಕ್ಕೆ ಒಂದು ಸುಗಮವಾದಂತಹ ಆಡಳಿತವನ್ನು ಕೊಟ್ಟು ತಾವೆಲ್ಲ ಸಹಾಯವನ್ನ ಮಾಡಿದ್ದೀರಿ. ಇವತ್ತು ನಾವು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ಗೆ ನಮ್ಮ ರಾಣಿ ಚೆನ್ನಮ್ಮನವರ ಹೆಸರನ್ನ ಇಟ್ಟಿದ್ದೇವೆ. ನಮ್ಮ ಎಂ.ಬಿ. ಪಾಟೀಲ್ ಅವರು ಮತ್ತು ಈ ಸ್ಥಳೀಯ ಎಲ್ಲ ಮುಖಂಡರು ಅವರ ಭಾವನೆ ಮೇಲೆ, ನಿಮ್ಮ ಭಾವನೆ ಮೇಲೆ ನಮ್ಮ ಏನು ರಾಮಲಿಂಗಾರೆಡ್ಡಿ ಅವರು ಇಲ್ಲಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಬಂದಿದ್ದಾರೆ, ಅವರು ಇತಿಹಾಸ ಪುಟಕ್ಕೆ ಎಲ್ಲರೂ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಇಲ್ಲಿ ನಮ್ಮ ಬಿಜಾಪುರದಲ್ಲಿ ರಾಣಿ ಚೆನ್ನಮ್ಮ ಬಸ್ ಸ್ಟ್ಯಾಂಡ್ ಅಂತ ಹೆಸರಿಟ್ಟಿದ್ದಾರೆ. ದೇವರಿಪ್ಪರಿಗೆಯಲ್ಲಿ ಮಡಿವಾಳ ಮಾಚಯ್ಯನ ಹೆಸರನ್ನ ಇಟ್ಟಿದ್ದಾರೆ. ಸುರಪುರದಲ್ಲಿ ರಾಜ ವೆಂಕಟಪ್ಪ ನಾಯಕ ಹೆಸರನ್ನ ಇಟ್ಟಿದ್ದಾರೆ. ಸಿಂದಗಿಯಲ್ಲಿ ಚನ್ನವೀರ ಸ್ವಾಮೀಜಿ ಅವರ ಹೆಸರನ್ನ ಇಟ್ಟಿದ್ದಾರೆ. ಕೈಲಾಸಪುರ ಪಾಳ್ಯದಲ್ಲಿ ಪುರಕೋಟಿ ದೊಡ್ಡನಾಥ ಶೆಟ್ಟಿ ಅಂತೇಳಿ ಅವರು ಕೂಡ ಒಂದು ದೊಡ್ಡ ಹಿಂದೂ ವರ್ಗದ ಒಬ್ಬ ನಾಯಕರು, ಅವರ ಹೆಸರನ್ನು ಕೂಡ ಇವತ್ತು ಇಟ್ಟಿದ್ದಾರೆ. ಹಾಗೆ ಸರ್ವರಿಗೂ ಸಮಬಾಳು ಸಮಪಾಡು ಅಂತೇಳಿ ಎಲ್ಲ ಜಾತಿ ಎಲ್ಲ ಧರ್ಮವನ್ನ ಉಳಿಸಲಿಕ್ಕೆ ಇವತ್ತು ಒಂದು ಇತಿಹಾಸದ ಪುಟಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ನಮ್ಮ ರಾಮಲಿಂಗಾರೆಡ್ಡಿ ಅವರು ಅನೇಕ ಕಾರ್ಯಕ್ರಮವನ್ನು ಇವತ್ತು ರೂಪಿಸಿದ್ದಾರೆ. ಇವತ್ತು ನಾವೆಲ್ಲ ಅನೇಕ ಹಿರಿಯರ ವಿಚಾರಗಳನ್ನು ನಾವೆಲ್ಲ ಮಾತಾಡಿದ್ದೇವೆ. ಸಂಗೊಳ್ಳಿ ರಾಯನ ವಿಚಾರ ಮಾತಾಡಿದ್ದೇವೆ. ನಮ್ಮ ಶ್ರೀಗಳು, ನಿಮ್ಮ ಜಿಲ್ಲೆಯವರೇ ಆದಂತ ನಮ್ಮ ಶ್ರೀಗಳು ಮೊನ್ನೆ ತಾನೇ ಅವರ ಇತಿಹಾಸ ಪುಟವನ್ನು ನಾವೆಲ್ಲ ಗಮನಿಸಿದ್ದೇವೆ. ಸಿದ್ದೇಶ್ವರ ಶ್ರೀಗಳು ಅವರ ವಿಚಾರವನ್ನು ಚರ್ಚೆ ಮಾಡಿದ್ದೇವೆ. ಬಸವಣ್ಣನ ಪುಣ್ಯಭೂಮಿ ಇದು. ಹೀಗೆ ಇತಿಹಾಸಗಾರರ ಸಾಹಿತ್ಯದಿಂದ ಪುಣ್ಯಭೂಮಿ ಇದು. ಎಲ್ಲ ಧರ್ಮದವರು ಕೂಡ ಇಲ್ಲಿ ಏನೋ ಒಂದು ಇತಿಹಾಸದ ಇಲ್ಲಿ ಗೋಲ್ಗುಂಬಸ್ ಇದೆ. ಆ ಇತಿಹಾಸ ತೆಗೆದುಕೊಂಡ್ರೆ ಎಲ್ಲ ಧರ್ಮದವ್ರಿಗೂ ಕೂಡ ಇಲ್ಲಿ ಸಮಾನತೆಯಿಂದ ಕಾಣುವಂತ ಒಂದು ದೊಡ್ಡ ಶಕ್ತಿ ಇದೆ. ಇವತ್ತು ಬುದ್ಧಿ ಇದ್ದವರು ಇದನ್ನ ಯುದ್ಧವನ್ನ ಗೆಲ್ತಾರೆ, ಗುಣ ಇದ್ದವರು ಹೃದಯನ್ನ ಗೆಲ್ತಾರೆ. ಆದರೆ ಹೃದಯ ಬಗ್ಗೆ ಆದರೆ ತಾಳ್ಮೆ ಇದ್ದವರು ಜಗತ್ತನ್ನೇ ಗೆಲ್ತಾರೆ. ಹಂಗೆ ಇವತ್ತು ಶ್ರೀಗಳು, ಅನೇಕ ಶ್ರೀಗಳು ಈ ಬಸವಣ್ಣನ ನಾಡಿನಲ್ಲಿ ಎಲ್ಲ ಧರ್ಮ ಎಲ್ಲ ಜಾತಿಗೂ ಕೂಡ ಸರ್ವರಿಗೂ ಒಗ್ಗಟ್ಟಿನಿಂದ ನಮ್ಮ ಕುವೆಂಪುರವರು ಹೇಳಿದಂಗೆ ಇದೊಂದು ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಇದೊಂದು ಶಾಂತಿಯ ತೋಟ. ನಿಮ್ಮ ಯಶಸ್ಸು, ನಿಮ್ಮ ಸಂಕಲ್ಪದಲ್ಲಿ ನಾವೆಲ್ಲ ಒಟ್ಟಿಗಾಗಿ ನೀವೇನು ಆಲೋಚನೆಯನ್ನು ನೀವು ಮಾಡ್ತಾ ಇದ್ದೀರಿ, ಇವತ್ತು ನಮ್ಮ ಸರ್ಕಾರ ಕೆಲಸವನ್ನ ಮಾಡ್ತಾ ಇದೆ.